ಹೇಳಂದ್ರೆ ನಮ್ಮ ಮನೆಗೆ ನನಗೆ ಇಬ್ಬರು ಗಂಡು ಮಕ್ಕಳು. ಇವನು ದೊಡ್ಡವನು, ಸುಹಾಸು ದೊಡ್ಡವನು. ನಮ್ಮ ಮನೆಗೆ ಜೀವನಕ್ಕೆಲ್ಲ ಇವನೇ ಆಧಾರ ಸ್ತಂಭವಾಗಿದೆ. ನಮ್ಮ ಜೀವನಕ್ಕೆಲ್ಲ ಇವನೇ ಆಧಾರ ಸ್ತಂಭವಾಗಿದ್ದ. ಈಗ ಮಂಗಳೂರಲ್ಲಿ ಸ್ವಲ್ಪ ಮರಳು ವ್ಯಾಪಾರ ಎಲ್ಲ ಇಟ್ಟು ಆಮೇಲೆ ಲಾರಿಲಿ ಇಟ್ಟು ಸ್ವಲ್ಪ ಅವನೇ ವ್ಯಾಪಾರ ಮಾಡ್ಕೊಂಡು ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ದ. ಆಮೇಲೆ ಇದರಲ್ಲಿ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ಅವ್ರದ್ದು ಫೈಲ್ ಆಗಿ ಇದೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಅವರೇ ಒಂದು ಕೋಮನವರು ಪ್ರೀ ಪ್ಲ್ಯಾನ್ ಮಾಡಿ ಇವೆಲ್ಲ ಗೊತ್ತಾಗ್ತದೆ ನಮಗೆ. ಅದಲ್ಲದೆ ಇವನು ಈಗ ಮೊನ್ನೆ 2 ದಿವಸ ಇತ್ತಿಲ್ಲ, ಅಲ್ಲಿ ಬೆಳ್ತಂಗಡಿ ನಮ್ಮ ತಮ್ಮನ ಮಗಳದ್ದು ಮದುವೆ ಬಂದಿದ್ದ. ಅಲ್ಲಿ 2 ದಿವಸ ಇದ್ದ. 2 ದಿವಸದಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಹಂಗೂ ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಬಾ ಇವತ್ತು ಬಾ ನಿಲ್ಬೇಡ ಬಾ ಇವತ್ತು ಒಂದು ಸೇರು ನಾಳೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಹೇಳಿ ಹೋಗಿ ಬಂದವನ ಯಾರ ನಿಮಿತ್ತಾಗಿ ಅಲ್ಲಿಗೆ ಬಂದಾಗಂದರೆ ಇದರಿಂದ ಒಂದು ಅವನ ಮೇಲೆ ಮೊದಲೇ ಇತ್ತು, ಮೊದಲೊಂದು ಯಾವುದೋ ಇದು ಒಂದು ದ್ವೇಷದಲ್ಲಿ ಮಾಡಿರೋದು. ಅದಕ್ಕೆ ನಮಗೆ ಏನು ಇದರ ಬಗ್ಗೆ ಕರ್ನಾಟಕ ಸರ್ಕಾರದವರು ಸೂಕ್ತ ಕ್ರಮ ತಗೊಳ್ಬೇಕಂತ ನಾನು ಹೇಳ್ತೇನೆ. ನಮಗೆ ಗೊತ್ತಾಗಿದ್ದು ನೆನ್ನೆ ರಾತ್ರಿ ನಮ್ಮ ತಮ್ಮನ ಮಗಳ ಮದುವೆ ಫಂಕ್ಷನ್ ಇತ್ತು ಬೆಳ್ತಂಗಡಿಯಲ್ಲಿ. ಅಲ್ಲಿ ಫಂಕ್ಷನ್ ಇದ್ದಾಗ ನಾವು ಊಟಗೆಲ್ಲ ಬಡಿಸ್ತಾ ಇದ್ದೇವೆಲ್ಲ. ಬಡಿಸ್ತೇವಾಗ ಯಾರೋ ಫೋನ್ ಬಂತು ನಮ್ಮ ಸ್ನೇಹಿತರು ಹಿಂಗೆ ಅಂತ. ಆಮೇಲೆ ಯಾರೋ ಹೇಳಿದ್ರು ಏಜಿಗೆ ತೊಗೊಂಡೋಗಿದ್ದಾರೆ, ಹಿಂಗೆ ಸ್ವಲ್ಪ ಹುಷಾರಾಗಿದ್ದಾರೆ ಅಂತ ಹೇಳಿದರು ಯಾರೋ ಒಬ್ಬರು. ಆಮೇಲೆ ರಾತ್ರಿ ಒಂದು 11 ಗಂಟೆಗೆ ಇಲ್ಲ ಈ ರೀತಿ ಆಗಿದೆ ಅಂತೆಲ್ಲ ಹೇಳಿದರು. ನಿಮ್ಮ ಮಗನ ಭೇಟಿ ಕೊನೆಯ ಕ್ಷಣದಲ್ಲಿ ಯಾವಾಗ? ನಮ್ಮ ಮಗನ ಭೇಟಿ 30ನೇ ತಾರೀಕು ಮದುವೆ ದಿವಸ. ಮದುವೆ ಬಂದಿದ್ದ ಎಲ್ಲ ಅವನೇ ಎಲ್ಲ ಸ್ವಂತ ನನ್ನ ತಮ್ಮನ ಮಗಳ ಮದುವೆ, ಅವನ ತಂಗಿದ ಮದುವೆ. 2 ದಿವಸ ಅಲ್ಲೇ ಇದ್ದೆಲ್ಲ ನಮ್ಮೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಹೋದ 30ನೇ ತಾರೀಕು ಹೋದ. 30ನೇ ತಾರೀಕು ಕೊನೆಯದು ನೋಡಿದೆ ನಾನು, ಆಮೇಲೆ ನೋಡಿಲ್ಲ. ಸುಹಾಸು ನನ್ನ ಜೀವಕ್ಕೆ ಬೆದರಿಕೆ ಇದೆ ಅಂತ ಒಟ್ಟು ಯಾವ ಥರ ಮತ್ತೆ ಹೇಳ್ಕೊಂಡಿದ್ದ? ಅದು ಹೇಳಿದ ನಾನೀಗ ಹಿಂಗೆ ಈಗ ನಾನೀಗ ಮೊದಲಂಗೆಲ್ಲ ಬಾರಿ ಜನ ಇದು ಕಾಯ್ತಾ ಇದ್ದಾರೆ, ಬೆದರಿಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ. ಮತ್ತೆ ಈ ರೀತಿ ಅವನ ಮೇಲೂ ಹಿಂದೆ ಒಂದು ಕೇಸ್ ಆಗಿತ್ತು. ಹೌದೌದು. ಜಾಸ್ತಿ ಆಯ್ತಾ ತಲೆ ಬಿಸಿ ಅಥವಾ ಏನು? ಇಲ್ಲ, ಆ ಕೇಸ್ ಆದಮೇಲೆ ಅವನು ಹೊರಗೆ ಹೋಗಿ ಬಂದ ಮೇಲೆ ಅದೆಲ್ಲ ಅವನು ಬಿಟ್ಬಿಟ್ಟಿದ್ದ. ನಾವು ಆಮೇಲೆ ಮೊದಲು ಬಜ್ಪೆಯಲ್ಲಿ ಇದ್ದೇವೆ. ನಾವು ಬಜ್ಪೆಯಲ್ಲಿ ಇದ್ದು ಆಮೇಲೆ ಇಲ್ಲಿಗೆ ನಮ್ಮದು ಇಲ್ಲಿ ಮೂಲ ಮನೆಯಲ್ಲಿ ಇತ್ತು, ಇಲ್ಲಿಗೆ ಬಂದೇವೆ. ನಮ್ಮ ಅಲ್ಲೇ ಇದ್ದದು. ಇನ್ನು ಸುಮ್ಮನೆ ಅಲ್ಲಿ ಬೇಡ ಅಂತೇಳಿ ಇಲ್ಲಿನ ಅದು ಬಾಡಿಗೆ ಮನೆ ಇದ್ದದು ಬಜ್ಪೆಯಲ್ಲಿ ಬಾಡಿಗೆ ಮನೆ. ಇಲ್ಲಿ ಸ್ವಲ್ಪ ಇಲ್ಲಿ ಅಲ್ಲ, ಮೇಲೆ ನಮ್ಮ ಚಿಕ್ಕದು ಮನೆಗಟ್ಟು ಮೇಲೆ ಇದ್ದೇವೆ. ಹಾಂ, ಇಲ್ಲ ಅವನು ಇಲ್ಲಿಂದ 2 ದಿವಸ ಓಡಾಡ್ಕೊಂಡಿದ್ದ ಅವನು. ನಾನು ಇಲ್ಲೇ ಇದ್ದೆ. ವೈವಟ್ಟು ಅಲ್ಲಿ ಏನೋ ನನಗೆ ಗೊತ್ತಿಲ್ಲ, ಒಂದು ಲಾರಿ ಏನೋ ತೊಗೊಂಡಿದ್ದ. ಅವನೇ ಆಧಾರ. ನಮ್ಮನ್ನು ನೋಡ್ತಿದ್ದ. ನಮ್ಮ ಹೆಂಡತಿಗೆಲ್ಲ ಹುಷಾರಿತ್ತಿಲ್ಲ, ಅವಳು ಕ್ಯಾನ್ಸರ್ ಆಗಿ ಹುಷಾರಿತ್ತು. ಕ್ಯಾನ್ಸರ್ ಕಾಯಿಲೆಯಿಂದ ಬಿದ್ದು ಹೆಚ್ಚಿಗಾಮಿ ಅವಳೆಲ್ಲ ಇದೆಲ್ಲ ಆಪರೇಷನ್ ಆಗಿದೆ. ಆಪರೇಷನ್ ಆಗಿ ಎಲ್ಲ ಸುಮಾರು ದುಡ್ಡೆಲ್ಲ ಅವನೇ ನೋಡಿದ್ದು, ಖರ್ಚೆಲ್ಲ ನಮ್ಮ ಮನೆಯವರಿಗೆ, ನಮ್ಮ ಅವನೇ ನೋಡಿದ್ದು ಹೋಗಿದ್ದು. ಈಗ ಎಲ್ಲ ಮನೆಗೆ ಆಧಾರ ಸ್ತಂಭ ಅವನೇ ಆಗಿದೆ. ಆಮೇಲೆ ದ್ವೇಷ ಹೇಳ್ತಾ ಇದ್ದ, ನನಗೆ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದ. ಅವನು ಪ್ರತಿಕಾರ ಆಗಿದೆ ಅಂತ ಹೇಳಿ ಪೊಲೀಸ್ನವರು ನನಗೆ ಇತ್ತೀಚೆಗೆ ಯಾವ ಹೇಳಲಿಲ್ಲ, ಹುಷಾರಾಗಿದೆ ಅಂತ ಹೇಳಿದರು. ಪೊಲೀಸ್ನವರು ಆ ಥರ ಏನು ಹೇಳಿಲ್ಲ. ಆಮೇಲೆ ನಾನು ಬಜ್ಪೆಯಲ್ಲಿ ಇದ್ದೆ. ಅಲ್ಲಿ ಬಜ್ಪೆಯಲ್ಲಿ ನಾನೇ ಅಲ್ಲಿ ಬಾಡಿಗೆ ಅಲ್ಲಿ ನಾನು ಇಡ್ಲಿ ದೋಸೆ ಎಲ್ಲ ವ್ಯವಹಾರ ಮಾಡ್ತಿದ್ದೆ. ಆ ಮೊದಲೊಂದು ಘಟನೆ ಆದಾಗ ಅದೇ ನಾನೇ ಅಲ್ಲಿ ಬಿಟ್ಟು ಊರಿಗೆ ಬಂದೆ. ಆಮೇಲೆ ಅಲ್ಲ, ಹಿಂದೂ ಸಂಘಟನೆ ಪ್ರಕಾರ ಎಲ್ಲ ಮುಂದಾಳತ್ವದಲ್ಲಿ ಎಲ್ಲ ಹೋಗಿ ಮಾಡ್ತಿದ್ದೆ ಎಲ್ಲ. ಹಾಂ, ಅದೇ ಅವನಿಗೆ ಹಿಂದೂ ಸಂಘಟನೆ ಇದ್ದಲ್ಲಿ ಕಣ್ಣಿಗೆ ಬಿದ್ದ. ಅಲ್ಲ, ಹಿಂದೂ ಸಂಘಟನೆ ಅಂದರೆ ಆ ಥರ ಹೋಗಿಲ್ಲ, ದೇವಸ್ಥಾನ ಹೋಗ್ತಿದ್ದೆ. ಅದು ಸುಮ್ಮನೆ ಗಲಾಟೆ ಮಾಡೋಕೆ ಹೋಗ್ತಿರ್ತಿಲ್ಲ. ಈಗ ಕಷ್ಟ ಸುಖ ಅವರು ಗಲಾಟೆ ಮಾಡೋಕ್ಕೆ ಯಾತಕ್ಕೆ ಹೋಗ್ತಿರ್ತಿಲ್ಲ, ಗಲಾಟೆ ಮಾಡೋಕೆ ಹೋಗ್ತಿರ್ತಿಲ್ಲ. ನಾನು ಹೇಳಿದೆ, ಇದೆಲ್ಲ ಬಿಟ್ಬಿಟ್ಟು ಹಳೇದು ಹೊಸ ಜೀವನ ಮಾಡ್ಕೊ ಅಂತ ಹೇಳಿ ಹೊಸ ಜೀವನ ಮಾಡಿದ. ಹೊಸ ಜೀವನಕ್ಕೆ ಒಂದು ದಾರಿಗೆಲ್ಲ ಬಂದಿದ್ದ.
ನಮ್ಮ ಜೀವನಕ್ಕೆ ಅವನೇ ನಮಗೆ ಆಧಾರ ಸ್ತಂಭ ಆಗಿದ್ದ. ಅದೇ ಒಂದು ಘಟನೆ ನಡೆದು ಅದೇ ಥರದ್ದು ಘಟನೆ ಆಗಿದೆ. ಅದೇ ಅಲ್ಲ, ಇದು ನೀವು ಹೇಳಿದಂಗೆ ಅದೇ ಇದು ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಈ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರೀತಿ ಹಿಂದೂ ಸಂಘಟನೆ ಹುಡುಗರನ್ನ ಮುಖ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಸರ್ಕಾರದ ಬೆಂಬಲ ಇಲ್ಲದೆ ಮಾಡೋಕ್ಕಾಗಲ್ಲ. ಇದೆಲ್ಲ ಪೊಲೀಸ್ ವೈಫಲ್ಯ ಇದೆ ಅಂತ ಹೇಳ್ತೀರಾ ನೀವು? ಇದೆ, ಗುಪ್ತಚರ ಇಲಾಖೆ ಎಲ್ಲ ಫೈಲ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.